ಅಲ್ಲಿ ರೆವಿನ್ಯೂ ಏನಾಗಬೇಕು, ಪ್ಲಾನಿಂಗ್ ಏನಾಗಬೇಕು. ಸೊ ಬ್ಯಾಂಗ್ಳೂರ್ನ ಒಂದು ಹೊಸ ಮುಂದಕ್ಕೆ ನೀವೇ ಹೇಳ್ತಾ ಇದ್ದೀರಲ್ಲ, ಇದು ಬರೀ ಬೆಂಗಳೂರು, ನಾವು ಸದಾಶಿವನಗರ ವಿಧಾನಸೌಧ ಸುತ್ತಮುತ್ತ ಇರೋದಲ್ಲ. ಬೆಂಗಳೂರು ವಿಪರೀತ ಬೆಳೆದ್ಬಿಟ್ಟಿದೆ. ಅವರೇ ನಾನು ಮಾರ್ಚಲ್ಲಿ ಒಂದು ಕಾನೂನು ಮಾಡಿಬಿಟ್ಟಿದ್ದಾರೆ. ಮಾರ್ಚಲ್ಲಿ ಒಂದು ಇದನ್ನು ಮಾಡಿಬಿಟ್ಟಿದ್ದಾರೆ, ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ. 90 ಮೀಟರ್ ರೋಡ್ ಆಗಬೇಕು ಅಂತ ಹೇಳಿ ಒಂದು ಮಾಡಿಬಿಟ್ಟಿದ್ದಾರೆ ಮಾರ್ಚಲ್ಲಿ. ಯಾರಿಗೋಸ್ಕರ ಮಾಡಿದ್ರು ಗೊತ್ತಿಲ್ಲ ನನಗೆ. ಎಲ್ಲಿ IRR ಅಂತ ಮಾಡಿಬಿಟ್ಟಿದ್ದಾರೆ. ನಾನು ಪರ್ಸನಲ್ ಆಗಿ ನೋಡಿದ್ದೀನಿ. ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ 25,000 ರೂಪಾಯಿ, 25,000 ಕೋಟಿ ಬರೀ ಸಿಟಿ ಒಳಗಡೆಕೇನೆ ಲ್ಯಾಂಡ್ ಅಕ್ವಿಷನ್ ಕೊಡ್ಬೇಕು. ಬೇರೆದ್ದು ಬಿಡಿ, 19 ಕಿಲೋಮೀಟರ್ 25,000 ಎಲ್ಲಿ ಹೊಡಿಲಿಕ್ಕೆ ಸಾಧ್ಯನೇ? ಎಲ್ಲಿದೆ ಬೆಂಗಳೂರಲ್ಲಿ 90 ಮೀಟರ್ ರೋಡು? 90 ಮೀಟರ್ 270 ಅಡಿ. ಎಲ್ಲ ಬಿಲ್ಡಿಂಗ್ಸ್ ಇದೆ. ನಾನು ಪರ್ಸನಲ್ ಆಗಿ ನಮ್ಮ ಆಫೀಸರ್ಸ್ ಕರ್ಕೊಂಡೋಗಿ, ನಮ್ಮ ಟೆಕ್ನಿಕಲ್ ಟೀಮ್ ಕರ್ಕೊಂಡೋಗಿ ವಿಸಿಟ್ ಮಾಡಿದ್ವಿ. ಅದೇಂಗೆ ಅವರು ಇದು ಮಾರ್ಚಲ್ಲಿ ಅವರ ಗೌರ್ಮೆಂಟ್ ಹೋಗುವಂಥ ಸಂದರ್ಭದಲ್ಲಿ ಒಂದು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ. ಪ್ಲಾನ್ಗಳೆಲ್ಲ ಸ್ಯಾಂಕ್ಷನ್ ಕೊಟ್ಬಿಟ್ಟಿದ್ದಾರೆ. ಬಿಲ್ಡಿಂಗ್ಗಳೆಲ್ಲ ಇದೆ. ಎಲ್ಲಿ ಇದರಲ್ಲಿ ವೈಟ್ ಫೀಲ್ಡ್ ಏರಿಯಾಲಿ. ಹೌ ಯು ಕ್ಯಾನ್ ಡೂ ಇಟ್? ಎಲ್ಲ ಲೈಸೆನ್ಸ್ ಎಲ್ಲ ಬಿಲ್ಡಿಂಗ್ ಕಟ್ಟಿಬಿಟ್ಟಿದ್ದಾರೆ. ದೊಡ್ಡ ಬಿಲ್ಡಿಂಗ್ ಕಾಂಪ್ಲೆಕ್ಸ್ಗಳೆಲ್ಲ ಬಂದಿದೆ. ಅವ್ರೇನು ನೋಡಿದ್ರು, ದೇ ಹ್ಯಾವ್ ನಾಟ್ ಪರ್ಸನಲಿ ವಿಸಿಟೆಡ್. ಹಂಗೆ ಅವ್ರು ಟೀಕೆ ಮಾಡೋರು ಮಾಡಲಿ, ಅವ್ರು ಏನು ಮಾಡ್ತಾ ಇರ್ತಾರೆ ಅವ್ರದ್ದೆಲ್ಲ. ನಾನು ಅದನ್ನು ಬರೀ ಲೆಟ್ ಮಿ ಗೋ ಇನ್ ಎ ಪ್ರೋಗ್ರೆಸಿವ್ ವೇ. ನೋಡಪ್ಪ, ಅವರು ನಮ್ಮ ಬೆಂಗಳೂರು ಸೌತ್ಗೆ ಎಲ್ಲ ಟೀಮ್, ಎಲ್ಲ ಕಮಿಟಿಯವರು ಕೂಡ ರೆಕಮೆಂಡ್ ಮಾಡಿದ್ದಾರೆ ಬೆಂಗಳೂರು ಸೌತ್ ಡಿಸ್ಟಿಕ್ ಆಗಬೇಕು ಅಂತ. ಒಳ್ಳೇದು ಇದು ಅಂತ, ಬೆಳಿಬೇಕು, ಈಚೆಗೆ ಹೋಗ್ಬೇಕು ಅಂತ. ನನಗೆ ಯಾರು ಹೋಗಿ ಹೋಮ್ ಮಿನಿಸ್ಟರ್ ಹತ್ರ ಹೇಳಿ ಏನೋ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಬಿಟ್ಟಂತೆ. ಲಾಂಡ್ ಆರ್ಡರ್ ಪ್ರಾಬ್ಲಮ್ಮು ಇದರಲ್ಲಿ ರಾಮನಗರ, ಚನ್ನಪಟ್ಟಣದಲ್ಲಿ, ಮಾಗಡಿಲಿ ಅಂತೇಳಿ ಕೊಟ್ಬಿಟ್ಟು ಅವರೇನೋ ಒಂದು ಟೆಕ್ನಿಕಲ್ ಆಗಿ ಇಟ್ ಈಸ್ ನಾಟ್ ಫೀಸಿಬಲ್ ಅಂತ ಬರೆದಿದ್ದಾರೆ. ಅದಕ್ಕೆ ಏನೋ ಹೌದಿಲ್ಲ, ಹೆಂಗೆ ಮಾಡಬೇಕು, ನಮ್ಮೂರ ಹೆಸರು ನಾವು ಇಟ್ಕೊಳ್ಳೋಕ್ಕೆ ನಾವೇನು ಮಾಡ್ಬೋದು ಅಂತ ಏನೋ ದಟ್ ಈಗ ನಾನು ಅದಕ್ಕೆ ಉತ್ತರ ಕೊಡೋಕ್ಕೆ. ಕುಮಾರಸ್ವಾಮಿ ಮಾತಿಗೆ ನಾವು ಯಾವ ಕಿಮ್ಮತ್ತು ಕೊಡುವಂಥ ಅವಶ್ಯಕತೆ ಇಲ್ಲ. ಅವರು ಮಾತಾಡ್ತಾರೆ, ಹೋಗ್ತಾರೆ. ಏನಾದ್ರು ಇದ್ದರೂ ಅವ್ರ ಪಾರ್ಟಿಯವರು ಇದ್ದಾರೆ ಇಲ್ಲಿ, ಅವ್ರದ್ದು ಅಸೆಂಬ್ಲಿ ಇದೆ. ಅವರು ದೊಡ್ಡ ಜ್ಞಾನದ ಅನುಭವದ ಭಂಡಾರದಲ್ಲಿ ಚರ್ಚೆ ಮಾಡಲಿ. BJP criticizing your statement which you made in a program in Bengaluru. They're saying if DK Shivakumar doesn't develop Bengaluru roads, he can resign and go. These kind of statements attack. Okay, let them wait for my resignation. Sir, Mohandas Pai, sir. Time and again, sir, Mr. Mohandas Pai attacking you, attacking BBMP, saying that the infrastructure is completely collapsed in Bengaluru and other things. The IT fraternity, these kind of statements made by them. I want Mr. Mohandas Pai is a very senior man. We respect him. He's an elderly brother. He's a big man, intelligent man. He should also come to a political arena. He should also be a part of a political process. He should win election. He should become a minister. He should become a parliament member. Then he will know what the difficulty is. ಸಜೆಷನ್ಸ್ ಕೊಡೋದು ಭಾಳ ಜನ ಇದ್ದಾರೆ, ಸಲಹೆ ಕೊಡೋರು. ಅವರೆಲ್ಲ ಮಾಡಲಿ, ತೊಂದರೆ ಇಲ್ಲ. ಅವರು ಬೆಂಗಳೂರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಎಲೆಕ್ಷನ್ಗೂ ಬರಲಿ. ಅವರೆಲ್ಲ ಬಂದಾಗ ಅವ್ರಿಗೆ ಪ್ರೋಸೆಸ್ ಏನು ಅಂತ ಗೊತ್ತಾಗ್ತದೆ, ಸಿಸ್ಟಮ್ ಏನು ಅಂತ ಗೊತ್ತಾಗ್ತದೆ. ನಾನು 50-60 ಸಾವಿರ ಕೋಟಿ ರೂಪಾಯಿ ಈಗ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿದ್ದಾರೆ ಕಾರ್ಪೊರೇಷನ್ಗೆ. ಯಾವಾಗ ಕೊಟ್ಟಿರೋ 60 ಸಾವಿರ ಕೋಟಿ? 5 ವರ್ಷಕ್ಕೆ ಕೊಟ್ಟು ಹಾಗೆಲ್ಲ ಮಾಡ್ಬೇಕಾರೆ, ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಮಗೆ ವಿರೋಧ ಇದ್ದೇ ಇರ್ತದೆ, ಟೀಕೆ ಇದ್ದೇ ಇರ್ತದೆ. ಅದ್ಯಾವುದೋ ಕಸ, ಇನ್ನು ಕೋರ್ಟಲ್ಲಿ ನಮಗೆ ಆ ಕಸ ಇದನ್ನು ಮಾಡೋಕ್ಕೆ, ಟೆಂಡರ್ ಮಾಡೋಕ್ಕೆ ಬಿಟ್ಟಿಲ್ಲ. 82% ಹಾಕಿದ್ದಾರೆ, 82% ಹಾಕಿದ್ದಾರೆ. ಅಬೋ ಕಸ ಟೆಂಡ್ರಲ್ಲಿ 82% ಹಾಕಿದ್ದಾರೆ. ಸೊ ಕೋರ್ಟಲ್ಲಿದೆ. ಕೋರ್ಟಲ್ಲಿಂದ ನಮಗೆ ಅದ್ರ ಬಗ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ನಾನು ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇಲ್ಲ. ಕಾರ್ಟೆಲ್ ಒಂದೇ ಗ್ರೂಪಲ್ಲಿ ಕಾರ್ಟೆಲ್ ಮಾಡಿದ್ದಾರೆ. ಮಾಡೋಕ್ಕೇನು ಮುಂಚಿತವಾಗಿ ಕುಮಾರಸ್ವಾಮಿ ಹತ್ರಕ್ಕೆ ಹೋಗ್ಬಿಟ್ಟು ಅದೆಷ್ಟು 15,000 ಕೋಟಿ ಹೊಡೆದು ಬಿಟ್ಟಿದ್ದಾರೆ ಅಂತ
ಅಂತ ಯಾರೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಅವರೇ ಹೇಳಿದ್ರು 15,000 ಕೋಟಿ 15,000 ಕಿಕ್ ಬ್ಯಾಕ್, 15,000 ಕೋಟಿ ಕಿಕ್ ಬ್ಯಾಕ್ ಅಂತ. ಯಾವ ಕಿಕ್ಕು ಬ್ಯಾಕು ಹಿಂದೆ ಎಲ್ಲಿ ಬೇಕು, ಕಿಕ್ ಯಾರು ಕಿಕ್ ಹೊಡೆದಿದ್ರು, ಯಾವ ಬ್ಯಾಕ್ ಹೊಡೆದಿದ್ರು ಅಂತ. ಕಿಕ್ ಬ್ಯಾಕ್ ಅದು ಯಾವನ ಕಿಕ್ ಬ್ಯಾಕ್ ಕೊಟ್ಟಿದ್ದ ಅಂತ ಹೇಳ್ಬೇಕಲ್ಲ. ಒಳ್ಳೆ CBIಗೆ ಕಿಕ್ ಬ್ಯಾಕ್. ಪಾಪ ಕುಮಾರಸ್ವಾಮಿಗೆ ಹಿಂದೆ ಕಸ ಹೊಡೆತಿದ್ ರೂಢಿ ಇದೆ, ಲಾರಿ ಮಾಡಿಕೊಂಡಿದ್ರು ಅವರು. ಆಮೇಲೆ ಮೂರು ಲಾರಿ ಮಾಡಿಕೊಂಡು ನಂಗೆ ನೆನಪಿದೆ ಅವರು MP ಹಾಕಿನ ಮುಂಚಿತವಾಗಿ. ಕಿಕ್ ಬ್ಯಾಕ್ ಅಂತ, ಕಿಕ್ ಬ್ಯಾಕ್. In the same Kumaraswamy case, Supreme Court has gone against him and has said let the investigation happen. Quash ಮಾಡಿಲ್ಲ ಸರ್. corruption case in the corruption case. ರಾಜೀನಾಮೆಗೆ ಏನೋ ಒತ್ತಾಯ ಮಾಡ್ತೀರಾ ಸರ್? How do you see that? in a corruption case, See, I am telling you. In English, how do you see this? See, as far as Kumaraswamy case, I have seen in the paper. I don't know the details of it. it was a verdict by the Supreme Court. It was some verdict by the Supreme Court. Let Mr. Ashok and the BJP president react to it. Then the Congress party will react. So you How? No, please, I am telling you. Let they react. What is their stand? What is it? It is their partners. Let they react first. Let them tell. We will tell our stand later. They are reacting to everything. They are reacted on Mr. Kumar Naik. Yeah. They reacted on my statement. They are not bound duty to react on it? Let them come out with their noble words from their mouth. We will react to it. Sir, your own MLA in Davangere, Shivganga, has said that no matter what, we will not approve of this caste census. We will always reject it. I'll urge DK Shivkumar and Chief Minister to reject this caste census report. It is a political stand. We will take a political stand at the right time. My party stand is important, but my own personal individual stand. Borewell digging has been stopped in Bangalore, sir. Borewell digging has been stopped in Bangalore. No, I've asked Bangalore City Water, BWSSB and Corporation. We had a meeting. We are taking over all the RO plants in the custody of BWSSB because we want a clean, safe water, and I have got complaints from various that some of the places I have made a small check, some of them are not working. So Corporation BWSSB will take care of all the drinking water. It will repair all RO plants, and they will take care all the BWSSB will do all There that. was there was severe problem in the last summer, sir. Will it be cleared because you visited many places related to water management in this summer? Sure. We are at it. We are already planned for it. They are crying that they are losing 1,000 crores every year. You have not raised, you have not permitted me. They are also crying at me. Let me look at it. So how was your meeting with the High Command? So you met Mr. K.C. Venugopal yesterday. Was it a positive meeting? What did you discuss, sir? ನೋಡಪ್ಪ. ಓಕೆ, ಇಂಗ್ಲಿಷ್ ಬಂದು ಆಮೇಲೆ ಕನ್ನಡ. Yes, sir. ನಾನು ಡೆಲ್ಲಿಗೆ ಹೋದಾಗ ನಾನೊಬ್ಬ ಪಕ್ಷದ ಅಧ್ಯಕ್ಷ. ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದಂಗೆ. My party office in Delhi is like my temple. Whenever I go, no, whether I meet anyone or not, just I go pray and come there. But it is the chair which has made me sit in this chair. So it is, should I go to BJP office? Do you want me to go to Keshav Krupa? Or you want me to go to BJP office? It is my office. It is my temple. ನೋಡ್ರಿ, ನಾನು ಯಾವ ಪ್ರಾರ್ಥನೆ ಅವಶ್ಯಕತೆನೂ ಇಲ್ಲ. ಅರ್ಥ ಆಗೈತ್ಯಾ? ನಾನೇ ಹೋಗ್ತೀನಿ, ನಂದು ಏನಾದ್ರು ಮಾತಾಡ್ತೀನಿ. ನನ್ನಂಗೆ 4-5 ಜನ ಮಿನಿಸ್ಟ್ರು ನನ್ನ ಜೊತೆ ಬಂದರು. ನನಗೆ ಯಾರೋ ಟೈಮು ಕೇಳಿಲ್ಲ. ನಾನು ಸುಮ್ಮನೆ ಮಂತ್ರಿಗಳು ನಮ್ಗೆ ಟೈಮ್ ತೊಗೊಂಡು ನಡೀರ ಅನ್ಬತ್ತೀನಿ ಅಂತ ಹೋದೆ. ಜಸ್ಟ್ ಹಲೋ ಅಂತೇಳಿ ಪ್ಯೂನಿಂದ ಹಿಡಿದು ದೊಡ್ಡವ್ರ ಗಂಟ ಮಾತಾಡ್ಸ್ಕೊಂಡು ಬರ್ತಾ ಇರ್ತೀನಿ. ಮೀಡಿಯಾ ರಿಪೋರ್ಟ್ಸ್ ದಟ್ ನೀವು ಹೇಳಿದ್ದು ಪ್ರೆಸಿಡೆಂಟ್ ಕಂಟಿನ್ಯೂ ಆಗಬೇಕು ನಾನು ಲೋಕಲ್. No, it is all bogus, all planted story. There are lot of planting stories on various issues. ಈಗ ನಾನು ಈಶಾ ಫೌಂಡೇಶನ್ಗೆ ಪಾಪ ಸದ್ಗುರು ನನ್ನ ಮನೆಗೆ ಬಂದು ಇನ್ವೈಟ್ ಮಾಡಿದ್ರು. ಅವ್ರು ನಮ್ಮ ಮೈಸೂರವರು. ಇಸ್ ಎ ಗ್ರೇಟ್ ಮ್ಯಾನ್ ವಿಚ್ ಐ ಅಡ್ಮೈರ್ ಈಸ್ ನಾಲೆಜ್ ಅಂಡ್ ಈಸ್ ಫಾಲೋಯಿಂಗ್ ಸ್ಟೇಚರ್ ಅಂಡ್ ಆಲ್. ಅವ್ರಿಗೂ ಬೇಕಾದಷ್ಟು ಜನ ಕಲ್ಲು ಹೊಡೆಯೋರು ಇದ್ದಾರೆ, ಟೀಕೆ ಮಾಡೋರು, ಟಿಪ್ಪಣಿ ಮಾಡೋರು. ಪಾಪ
He came all the way from this one. He waited for, he went to Krishna's house to meet his family. Then he came here. ಲಾಸ್ಟ್ ಟೈಮ್ ನನ್ನ ಮಗಳು ಹೋಗಿದ್ಲಂತೆ. ಈ ಸತಿ ನನ್ನ ಫ್ಯಾಮಿಲಿ ಬಂದು ಕರೆದಿದ್ದಾರೆ. ಈಗ ನಾನು ಹೋಗ್ತಾ ಇದ್ದೀನಿ. ನಾನು ಕೆಲವರು ಆಲೇ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾ ಇದ್ದಾರೆ. ಪಾಪ ಇನ್ನ ನಾನು ಅಮಿತ್ ಶಾ ಮೀಟೇ ಮಾಡಿಲ್ಲ. ಮಹಾಕುಂಭ ಮೇಳ ಸಿ ಐ ಆಮ್ ಎ ಹಿಂದೂ. ಐ ಆಮ್ ಎ ಬಾರ್ನ್ ಹಿಂದೂ. ಐ ವಿಲ್ ಡೈ ಆಸ್ ಎ ಹಿಂದೂ. But I love all religion. I respect all religion. I love whichever religion. When I was in jail, I have learned about Sikhism. How Sikhism was being formed. How that is. ಒಬ್ಬರು ಕೇಳಿ ಪಾಠ ಆಡಿಸ್ಕೊಂಡಿದ್ದೀನಿ ನಾನು ಜೈಲಲ್ಲಿದ್ದಾಗೆ. ಸೊ ಜೈನ್ ಅವ್ರದ್ದೇ ಆದಂಥ ಒಂದು ತತ್ವ. ನಾನು ಜೈನ್ ಮೊನ್ನೆ ಮಠಕ್ಕೆ ಹೋಗಿದ್ದೆ. ಅವ್ರ ಫಿಲಾಸಫಿನೇ ಅವ್ರದ್ದು ಒಂಥರ ಭಾಳ ಕಠಿಣವಾದಂಥ ಫಿಲಾಸಫಿ. ಐ ಲೈಕ್ ದೇರ್ ಸ್ಟ್ಯಾಂಡ್. ತಪ್ಪೇನಿದೆ ಅವ್ರವ್ರದ್ದು. ಅವರು ಆಶೀರ್ವಾದ ಮಾಡ್ತಾರೆ ನನಗೆ. ಇನ್ನು ಮಾಡೋಣ ಅವ್ನ ಬಾಯಿನ ಬಿಗಾಕಾಗ್ತದ, ನಾನೇನು ಮಾತಾಡಬೇಡ ಅಂತ. ಸೊ ದರ್ಗಕ್ಕೆ ಹೋಗ್ತೀನಿ, ಅವ್ರೇನೋ ಒಂದು ಆಶೀರ್ವಾದ ಮಾಡ್ತಾರೆ. ಚರ್ಚ್ಗೆ ಹೋಗ್ತೀನಿ. ಈಗ ಮೊನ್ನೆ ಯಾವುದೋ ಒಂದು ಮದುವೆಗೆ ಹೋಗಿದೆ. ಅವರು ಇಲ್ಲ ನಾನು ಚರ್ಚ್ಗೆ ಬರಬೇಕು, ನಿಮ್ಮ ಪ್ರೇ ಮಾಡಬೇಕು ಅಂತ. ಈ ಟುಕ್ ಬಿಟ್ಟು ಚರ್ಚ್ ನಮ್ಮ ಮೆತಾಯ್ ಅಂತ ಐಸಾಕ್ ಮೆತಾಯ್ ಅವ್ರ ಪಾಪ ಮನೆ ಮದುವೆ ಆಗಿದೆ. ಅವ್ರು ಬಿಟ್ಬಿಟ್ಟು ನಾನು ಕರ್ಕೊಂಡೋಗಿ ಚರ್ಚ್ಗೆ ಪ್ರೇ ಮಾಡಿದ್ರು. See, all community loves me. They respect me. So today is the last day of Mahakumbh, sir. You went there. What was your experience? See, my experience was very good. Number one, I appreciated the organization which they had done. It is a not small job. Whatever may be, ಅಷ್ಟು ಜನಕ್ಕೆ ಮಾಡಿ ಕೆಲವು ಒಂದೆರಡು ತೊಂದರೆಗಳು ಆಗ್ಬೋದು, ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು, ಆಗಿರ್ಬೋದು. ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್, ಬಟ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್, ಒನ್ ಸ್ಯಾಟಿಸ್ಫ್ಯಾಕ್ಷನ್. ಈ ಭಕ್ತಗೂ ಭಗವಂತ ಕೆಲವರು ನೇರವಾಗಿ ಪ್ರೇ ಮಾಡ್ತಾರೆ, ಕೆಲವರು ಪೂಜಾರಿ ಇಟ್ಕೊಂಡು ಮಾಡ್ತಾರೆ. ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭವತಿ ಶಂಕರ. ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣುವಂಥ ಮಧ್ಯ ದೇವರ ಜ್ಞಾನ ಅವರೇ ಪೂಜೆ ಮಾಡ್ತಾರೆ, ಕೆಲವರು ಪೂಜಾರಿ ಮುಖಾಂತರ ಮಾಡ್ತಾರೆ. ನಾವು ನಿಮ್ಮ ಮುಖಾಂತರ ಪ್ರೇ ಮಾಡ್ತೀವಿ. ನಿಮ್ಮ ಮುಖಾಂತರ ಜನರ ರಾಜ್ಯದ ಜನತೆಗೆ ನಾವು ಕರೆಕ್ಟ್ ಒಳ್ಳೆ ಸುದ್ದಿ ಕೊಡ್ಲಪ್ಪ ಅಂತ ನಿಮ್ನು ನಾವು ಇಟ್ಕೊಂಡಿದ್ವಿ. ಇವರ ಪೂಜಾರಿ ಬಿಜೆಪಿಗೆ ಹತ್ರ ಆಗ್ತಾ ಇದಾರೆ ಅಂದ್ರೆ ಯಾಕೆ ಅಂದ್ರೆ ಶಶಿ ತರೂರ್ ಅವರು ಈಗ ಸ್ವಲ್ಪ ಇದು ಮಾಡ್ಕೊಂಡಿದ್ದಾರೆ. ಐ ಆಮ್ ಟೆಲಿಂಗ್ ಯು, ಕಾಂಗ್ರೆಸ್ ಪಾರ್ಟಿ is a very great party with a big history. Congress party philosophy, culture is different. Individuals may differ, some are in a hurry. Some may feel nothing will happen. All party stands united. 100 people will come, 100 will perform. Satish Tharoor has been recognized as a former union minister. He is a lovable, he is a great asset of the Congress party. He said, better use me more in the party work. That is his request. Apart from nothing is said. So you have been fighting against Sir, you have been fighting against national education policy. Tamil Nadu also has been fighting, and they also called an all-party meeting on NEP as well as delimitation because South Indian states will be cheated. Yes. Will you also think about it? Yes, that is one serious concern. I don't want to comment on that. We will discuss on the national level. Already my party has been on that. Tamil Nadu Chief Minister has come out that they are going to reduce 8 seats in the Yes, sir. parliament. So some issues have come that I don't want to, because I am not the national spokesman on that issue. But I am yet to study the entire case. But I know that there will be a resolution of women. That's all. ನಿಮ್ಮ ನಾಯಕತ್ವದ ವಿಚಾರವನ್ನು ಮೊನ್ನೆ ಪ್ರಸ್ತಾಪ ಮಾಡಿದ್ದೆ, ಬಹಳಷ್ಟು ಚರ್ಚೆ ಕಾರಣ ಆಗ್ತಾರೆ. ಅಲ್ಲರಿ, ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ CM ಮಾಡಿ 89 ಮಂತ್ರಿಯಾಗಿ ನನ್ನ ಬೆಳೆಸಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಆ್ಯಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ವಾಟ್ ಎವರ್ ಪೊಸಿಷನ್ ಐ ಆಮ್ ದೇರ್. ನನ್ನ ಕೇರಳ ಕರೀತಾರೆ, ತಮಿಳುನಾಡು ಕರೀತಾರೆ, ತೆಲಂಗಾಣ ಕರೀತಾರೆ, ಆಂಧ್ರ ಕರೀತಾರೆ, ಅಸ್ಸಾಂ ಕರೀತಾರೆ, ಡೆಲ್ಲಿ ಕರೀತಾರೆ, ಬಿಹಾರ್ ಕರೀತಾರೆ, ಹಿಮಾಚಲ್ ಪ್ರದೇಶ್ ಕರೀತಾರೆ.
ನಿಮ್ನ ಕರೀತಾರಾ? ಬೇರೆಯವ್ರು ಕರೀತಾರಾ? ಹಾಗೆ ರಾಜ್ಯದಲ್ಲೂ ನಿಮ್ಮ ನಾಯಕತ್ವದಲ್ಲಿ ಮುಂದುವರಿಯುತ್ತೆ. ಐ ಆಮ್ ಟೆಲಿಂಗ್ ಯು, ಹೋದ ಎಲೆಕ್ಷನಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದೆ ನಾನು, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾಗ. ಹೋದ ಎಲೆಕ್ಷನಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದೆ, ಈಗ ಡೆಪ್ಟಿ ಸಿ ಎಂ ಇದ್ದೀನಿ. ಸೊ ಇಷ್ಟೆಲ್ಲ ನನಗಿರೋಂಥ ವೈಬ್ರೇಷನ್ನು, ನನಗಿರೋಂಥ ಸ್ಟ್ರೆಂತು, ನನಗಿರೋಂಥ ಎಕ್ಸ್ಪೀರಿಯನ್ಸು ಬೇರೆ ಎಲ್ಲ ವಿ ಯುಟಿಲೈಸ್ ಎವ್ರಿ ಒನ್. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಅದು ಒಂದು ಹೇಳ್ಬಿಡಿ ಸರ್, ಮುಂದಿನ ಎಲೆಕ್ಷನ್ ಒಳಗೆ ಏನಾಗಿರ್ತೀರಿ? ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಈ ಅವರು 2 ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ನಮ್ಮ ಪಕ್ಷಕ್ಕೆ 2 ಸತಿ ಅಪೋಸಿಷನ್ ಲೀಡರ್ ಆಗಿ ಯು ವಿಲ್ ಆಲ್ಸೋ ವಿ ಆರ್ ಕಲೆಕ್ಟಿವ್ ಲೀಡರ್ಶಿಪ್ ವಿಲ್ ಗೋ. ಅವ್ರು ಒಂದ್ ಕಡೆ ಹೋಗ್ತಾರೆ, ನಾನೊಂದ್ ಕಡೆ ಹೋಗ್ತೀನಿ, ಇನ್ನೊಬ್ರು ಒಂದ್ ಕಡೆ ಹೋಗ್ತಾರೆ. So sir, there won't be any change in leadership. CM Siddaramaiah ji will remain the chief minister in the next election. My party has elected him as the chief minister. I am his deputy chief minister. I am the president. We respect the decision of the party. ಸರ್, ಅಲ್ಲಿ ಇಲ್ಲಿ ಕೆಲವರು ಒನ್ ಸೈಡ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ, ಅವ್ರು ಮುಂದುವರಿತಾರೆ. ಅದಕ್ಕೆಲ್ಲ ಡೆಲ್ಲಿಯವರು ಉತ್ತರ ಕೊಟ್ಕೋತಾರ ಬಿಡಿ. ಈಗ ನೀವು ಹೋದಾಗ ಏನಾದ್ರು ಸಂದೇಶ ಕಳಿಸಿದಾರೆ? ನಾನು ಯಾರಿಗೂ ಮಾತಾಡಕ್ ಹೋಗಲ್ಲ. ಐ ಆಮ್ ನಾಟ್ ಇನ್ ಎ ಹ್ಯಾಬಿಟ್ ಆಫ್ ಟೆಲಿಂಗ್ ಎನಿಥಿಂಗ್. ನನ್ನ ಕೆಲಸ ಮಾಡಬೇಕು. ನಾನು ಕಾಂಗ್ರೆಸ್ ಆಫೀಸ್ ಕಚೇರಿನ, ಏನು ಗಾಂಧಿನಗರದಲ್ಲಿರೋಂಥ ಕಚೇರಿನ ನೆಲಸಮ ಮಾಡಿದ್ದೀನಿ, ಪ್ಲಾನ್ ರೆಡಿ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಚೀಫ್ ಮಿನಿಸ್ಟರ್ ಹತ್ರನೂ ಮಾತಾಡ್ಬಿಟ್ಟು ಅವ್ರಿಗೆ ಲೆಟರ್ ಬರಿತಾ ಇದ್ದೀನಿ. 100 ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತೇಳಿ ಎಲ್ಲ ತಾಲೂಕು ಕ್ಷೇತ್ರದಲ್ಲೂ ಕೂಡ ಎಲ್ಲೆಲ್ಲಿ ಆಫೀಸ್ ಇಲ್ಲ ಎಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ. ಅವರೆಲ್ಲ ಕೊಟ್ಟಿದ್ದಾರೆ. ಬಟ್ ಅವ್ರಿಗೆಲ್ಲ ಹೇಳಿದ್ದೀನಿ, ಕಾಂಗ್ರೆಸ್ ಹೆಸರಲ್ಲಿ ರಿಜಿಸ್ಟರ್ ಮಾತ್ರ ನಮ್ಮ ಲೀಡರ್ ಕೇಳಿ ಉದ್ಘಾಟನೆ ಮಾಡಿಸ್ತೀನಿ, ಇಲ್ಲ ಮಾಡೋದಿಲ್ಲ ಅಂತ. ಸೊ ಅವರೆಲ್ಲ ನಮ್ಮ ಆಫೀಸ್ ಹೆಸರಿಗೆ ರಿಜಿಸ್ಟರ್ ಮಾಡಬೇಕು. ಯಾರ್ದೋ ಹೆಸರು ಇಟ್ಕೊಂಡ್ಬಿಟ್ಟು ನಾನು ಆಮೇಲೆ ತಿರ್ಗಾ ನಾಳೆ ಬೆಳಗ್ಗೆ ಹೆಚ್ಚು ಕಮ್ಮಿ ಆಗೋದ್ರೆ ಅದೆಲ್ಲ ಆಗಲ್ಲ ಅಂತ ಹೇಳಿದ್ದೀನಿ. ಸೊ ಬೆಂಗಳೂರು ಕಾಂಗ್ರೆಸ್ ಆಫೀಸ್ಗೆ ಬಂದು ಭೂಮಿ ಪೂಜೆ ಮಾಡ್ತಾರೆ, ಮಿಕ್ಕಿದೆಲ್ಲ ವರ್ಚುವಲ್ ಮಾಡ್ತಾರೆ. ಬೆಂಗಳೂರು ನಗರದಲ್ಲೇ 3 ಆಫೀಸ್ ಇದೆ. ಇದ್ರ ಶಿವಾಜಿನಗರದ ಒಂದು ಆಫೀಸ್ ಇದೆ, ಆಮೇಲೆಲ್ಲ ಯಶವಂತಪುರದಲ್ಲಿ ಒಂದು ಜಾಗ ಇದೆ. ಹಿಂಗೆ ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ರಾಮನಗರದಲ್ಲಿ ನಾನೇ ಕಾಸು ಕೊಟ್ಬಿಟ್ಟು ನಾನು ಸ್ವಂತ ದುಡ್ಡಲ್ಲೇ ಖರೀದಿ ಮಾಡ್ತಾ ಇದ್ದೀನಿ. DC ಆಫೀಸ್ ಪಕ್ಕ ಸ್ಯಾಂಕ್ಷನ್ ಮಾಡಿಸಿದ್ದೆ, ಅವ್ರು ಯಾರೋ ಕೋರ್ಟ್ಗೆ ಹೋಗಿ ಸ್ಟೇ ತಂದರು. ಬಟ್ ಐ ಶುಡ್ ಬಿ ಎ ಮಾಡೆಲ್ ಅಂತೇಳಿ ನಾನೇ ಖರೀದಿ ಮಾಡಿಬಿಟ್ಟೆ, ಕಾಸು ಕೊಟ್ಬಿಟ್ಟು ಖರೀದಿ ಮಾಡಿದ್ದೀನಿ. ನಾಳಿದ್ದಲ್ಲಿ ನಾನೇ ಹೋಗಿ ಕಾಂಗ್ರೆಸ್ ಆಫೀಸ್ ರಿಜಿಸ್ಟರ್ ಮಾಡ್ಬಿಡ್ತೀನಿ. ಹೌದೌದು, ಪಾರ್ಟಿ ಹೆಸರಲ್ಲೇ ಮಾಡೋದು. Sir, do you demand the resignation of Indian Minister SD Kumaraswamy sir in the case of landscape? No, let me see our honorable opposition leader. No, he should, and the party president should reply. First, let us see his voice, because same thing should follow for others. No. ಅದೆಲ್ಲ ಯಾವ ದೊಡ್ಡ ಮಹಾ ಕೇಸು ಅಂತ ಹೇಳಿದ್ದಾರೆ ನಿನ್ನೆ ಯಾರು? ಕುಮಾರಸ್ವಾಮಿ ಅವರು. ನನಗೆ ಗೊತ್ತಿಲ್ಲ ಅದು. ನನಗೆ Sir, yesterday, Home Minister said that the social welfare schemes are bearing a burden on the government. Guarantees are a burden. But they have to bear it because it's for the sake of the poor people. see, when I spoke on different occasion on transportation, you glowed up in a different way. Now, Mr. Responsible, is the PCC the chairman of the manifesto committee. Under his recommendation, the party has given the manifesto. I don't know what he has spoken, what he has said. I will discuss with him and come back to you. ಸರ್, ಪರಮೇಶ್ವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿದ್ರೆ ನೇಮಕಾತಿಗಳು ಆಗಲಿಲ್ಲ. ಆಗಿದೆ, ನಾನೊಂದು ಕಾಪಿ ತರಿಸ್ಕೊಂಡಿದ್ದೀನಿ. ನನಗೆ ಬ್ಲಾಕ್ ಪ್ರೆಸಿಡೆಂಟ್ಸ್ಗೆ ಆದ್ಯತೆ ಕೊಡಬೇಕು ಅಂತ ನನಗೆ ಮೈ ವಿಶ್ವಾಸ. ಸೊ ಎಲ್ಲರಿಗೂ MLAsಗೆ ಐ ಆಮ್ ಜಸ್ಟ್ ಟೆಲಿಂಗ್ ದೆಮ್ ಟು ನಿಮ್ಮ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ಸ್ ಇಲ್ಲ, ಬ್ಲಾಕ್ ಪ್ರೆಸಿಡೆಂಟ್ಸ್ಗೆ ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ ಅಕಮೆಂಟ್ ಮಾಡಬೇಕು ಅಂತ ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ಸೊ CM ಈಸ್ ವೆರಿ ಬ್ಯುಸಿ ವಿತ್ ದಿ ಬಜೆಟ್ ಪ್ರಿಪ್ರೇಷನ್. ಇನ್ನು ಎಲ್ಲರದ್ದು ಡಿಸ್ಕಷನ್ ಆಗಿದೆ. ಒಂದು ರೌಂಡು ನಂದು ಮೈನರಿಗೇಷನ್ ಇಬ್ಬರದು ಆಗಿಲ್ಲ. ನಾವಿಬ್ಬರು ಸದ್ಯಕ್ಕೆ ಕೂತ್ಕೊಳ್ತೀವಿ ಕೇಳ್ತಾ ಇರೋರು ನಾವು. ಯಾಕೆಂದರೆ ಇವರೆಲ್ಲ ಡೆಲ್ಲಿಲಿದ್ದರು, ನಮ್ಮ ಆಲ್ ಮೈ ಆಫೀಸರ್ಸ್. MLA ಟಿಕೆಟ್ ತಗೊಂಡಿರೋ ಬಿಟ್ಟು ಬೇರೆ ಸಮುದಾಯದವ್ರನ್ನ ಜಿಲ್ಲಾಧ್ಯಕ್ಷರನ್ನ ಮಾಡಬೇಕು ಅಂತ ರಾಜಣ್ಣ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ನನ್ನ ಹತ್ರ ಮಾತಾಡಿಲ್ಲ. ನಾನು ಪ್ರೆಸ್ಸಲ್ಲಿ ಮಾತಾಡಿದ್ರೆ ಯಾರಿಗೂ ಉತ್ತರ ಕೊಡಲ್ಲ. ನನ್ನ ಹತ್ರ ಬಂದು ಏನಾದ್ರು ಮಾತಾಡಿದ್ರೆ ನಾನು ಏನು ಬೇಕೋ ಗೈಡ್ ಮಾಡ್ತೀನಿ.
ಸರ್ ಪದಾಧಿಕಾರಿಗಳ ಪಟ್ಟಿ ಏನಾದ್ರು ಹೈಕಮಾಂಡ್ ಆಗಿ ಕೊಟ್ಟಿದ್ದಾರೆ ಸರ್? ಮೊನ್ನೆ ಒಂದು ಮಾತು ಹೇಳಿದ್ರೆ ಯಾರು ಪಕ್ಷದ ಕೆಲಸ ಮಾಡ್ತಾರೋ ಅವ್ರಿಗೆ ಆದ್ಯತೆ ಅಂತ ಹೇಳಿ. ಈಗ ನಮ್ಮಲ್ಲಿ ಒಂದು 3 ಲೇಯರ್ ಇದೆ. ವೈಸ್ ಪ್ರೆಸಿಡೆಂಟ್, ಜನರಲ್ ಸೆಕ್ರೆಟರೀಸ್. ನಾನು ಸೆಕ್ರೆಟರೀಸ್ ಕೊಟ್ಟಿದ್ದೆ, ಅವರು ಕ್ಲಿಯರ್ ಮಾಡಿದ್ರು ಲಿಸ್ಟ್ನ. ಸೊ ಅದಕ್ಕೆ ಅವನ್ನೆಲ್ಲ ಕರೆದು ಮಾತಾಡಿದ್ದೀನಿ ನಾನು. ನಮ್ಮ ಕೋಆರ್ಡಿನೇಟರ್ಸ್ ಅಂತ ಅವ್ರ ಕೈಲೇ ಕೆಲಸ ಮಾಡಿಸ್ತಾ ಇದ್ದೆ. ಈಗ ಕೆಲವು ಮಿನಿಸ್ಟರ್ಸ್ಗೂ ಮಾತಾಡ್ತಾ ಇದ್ದೀನಿ. ನಿಮ್ಮ ಡಿಸ್ಟಿಕ್ಕಲ್ಲಿ ಯಾರು ಇದ್ದರೆ ಕೆಲವು ನೇಮ್ಸ್ ಕೊಡಿ, ಯಾಕೆಂದರೆ ಆ್ಯಕ್ಟಿವ್ ಟೈಮ್ ಡಿವೋಟ್ ಮಾಡಬೇಕು. ನನ್ನ ಮುಂದೆ ತಿರುಗೋರಲ್ಲ. ನಾವು ಏನು ಯಾರನ್ನ ಅಪಾಯಿಂಟ್ ಮಾಡ್ತೀವಿ, ನೆಕ್ಸ್ಟ್ 3 years ಅವರು ಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ಟೈಮ್ ಡಿವೋಟ್ ಮಾಡೋಂಥ ನಮಗೆ ಜನ ಬೇಕು. ಅಂಥವ್ರನ್ನ ನೀವು ಕೊಡಿ ಅಂತ ಅಂದ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ. ಸಬ್ಮಿಟ್ ಮಾಡಿ. ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗಾದಿ ಬೀದಿಲಿ ಮಾತಾಡಬೇಡಿ ಅಂತ ಹೇಳ್ತೀರಾ ಹೇಗೆ ಅಂತ ನೀವು ಹೇಳಿದ್ರೆ? ಈಗ ರಾಜಣ್ಣ ವಿಚಾರ ಬಂದಾಗ ನನ್ನ ಹತ್ರ ಚರ್ಚೆ ಆಗಿಲ್ಲ. ವಿಧಾನ ಪರಿಷತ್ ಏನಾದರೂ ತೀರ್ಮಾನ ಆಯ್ತಾ ಸರ್? 4 ಬಾಕಿ ಇದಾವಲ್ಲ? ಇಲ್ಲ, ಅದು CM ನಾನಿಬ್ಬರು ಹೋಗ್ಬೇಕು ಡೆಲ್ಲಿಗೆ. ಹೋಗಿ ಬಂದಮೇಲೆ ಅದಾಗಬೇಕು. ಇದಾಗಲಿ, ಬಜೆಟ್ದು ಪ್ರಿಪ್ರೇಷನ್ಸ್ ಎಲ್ಲ ಮುಗಿಲಿ. CM ಈಸ್ ನಾಟ್ ಏಬಲ್ ಟು ಟ್ರಾವೆಲ್ ಅಂದರೆ ನಡೆಯೋಕ್ಕೆ. ಈಗ ಅಟ್ಲೀಸ್ಟ್ ಸ್ವಲ್ಪ ಈಸ್ ಓಕೆ. ಈಸ್ ಕಂಡಕ್ಟಿಂಗ್ ಮೀಟಿಂಗ್ ಆ್ಯಂಡ್ ಆಲ್ ಎಲ್ಲ. ಎವ್ರಿ ಡೇ ಈಸ್ ಸ್ಪೆಂಡಿಂಗ್ ಅಬೌಟ್ 6-7 hours. So any update on cabinet issue for the 2 years is the one that you had earlier said. ಸರ್, ಖರ್ಗೆ ಅವರೇ ಸ್ವಲ್ಪ ಬಾಯಿ ಮುಚ್ಕೊಂಡಿರಿ ಅಂತ ನೇರವಾಗಿ ವಾರ್ನಿಂಗ್ ಮಾಡಿದ್ರು. ಆದರೂ ಕೆಲವು ಸಚಿವರು ಹಾಗೆ ಮಾತಾಡ್ತಿದ್ದಾರೆ. ಇವತ್ತು ಜಮೀರು ಮಾತಾಡಿದ್ದಾರೆ ಸರ್, ಸಿದ್ದರಾಮಯ್ಯನವ್ರನ್ನ ಮುಟ್ಟಿದ್ರೆ ಸುಟ್ಟು ಹೋಗ್ತಾರೆ, ಅವರು ಬೆಂಕಿ ಇದ್ದಾಗೆ. ಈ ಥರದ ಸ್ಟೇಟ್ಮೆಂಟ್ಗಳು ಪಕ್ಷ ಕೆಲವೊಂದು ಕಡೆ ನನಗೆ ಗೊತ್ತಿಲ್ಲ. ನಿಮ್ಮ ಮಾತು ಮೇಲೆ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ. Why is the High Command not taking action against people speaking out? I don't know. I'll just come back to you. I'll just look at what all the statements. So you are being very diplomatic, sir, of late. No, you have made me to be diplomatic. ನಿಮ್ಮ ಮೌನವೇ ಮುಳ್ಳಾಗತ್ತ ಅಂತ. ನಿಮ್ಮ ಮೌನ ಆಭರಣ. ಒಂದು ಮಾತು ಹೇಳಿದ್ರೆ, ಈ ದೇವರು ಮತ್ತು ಭಕ್ತರ ನಡುವಿನ ಸಂಬಂಧ, ಪಾರ್ಟಿ ಮತ್ತು ಭಕ್ತರ ಭಕ್ತಿ ಅನ್ನೋದು ಏನು ಅನ್ನೋದನ್ನ ದೇವರಿಗೆ ಗೊತ್ತಾಗಿತ್ತು. ನೋಡಪ್ಪ, ನಾನು ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ದೀನಿ. ಟ್ವೀಟ್ ಕೂಡ ಮಾಡಿದ್ವಿ ಇದನ್ನು. ಸರ್ ರಿಪೀಟ್ ಸರ್, ಇನ್ನೊಂದು ಪ್ರಯತ್ನ ವಿಫಲ ಆಗ್ಬೋದು. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಸರ್, ಈ ಪ್ರಾರ್ಥನೆಯಲ್ಲಿ ದುಃಖ, ದುಮ್ಮಾನ, ದುಗುಡ ಎಲ್ಲ ಇರುತ್ತೆ. ಅವೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತೀರಿ ಸರ್. ಈ ಸರಿ ಹೋದಾಗ ಆ ಪ್ರಾರ್ಥನೆಯಲ್ಲಿ ಅದು ಇತ್ತ ಸರ್? ಬಯಕೆ ಏನಾದರೂ ಇತ್ತ ಸರ್? ನಾನು ಡೈಲಿ ಪ್ರಾರ್ಥನೆ ಮಾಡ್ತೀನಿ. ಅಲ್ಲ, ಹತ್ರ ಬರ್ತಿದ್ಯಾ ಅಂತ ಸರ್ ಆ ಪ್ರಾರ್ಥನೆಗೆ. ಆಮೇಲೆ ಸರ್ ನೀವು ನಿಮ್ಮ ಪ್ರಾರ್ಥನೆ, ನನಗೆ ಹೆಲಿಕಾಪ್ಟರ್ ಟೈಮ್ ಆಯ್ತು. ಆಮೇಲೆ ಇನ್ನೊಂದು, ಸಿ ಐ ಆಮ್ ಟೆಲಿಂಗ್ ಯು, ಮೇಕಿಂಗ್ ಇಟ್ ವೆರಿ ಕ್ಲಿಯರ್. I could see in lot of media and lot of social media, some of my friends are calling that DK Shivakumar is on the way, closer to BJP, closer to this one and all. See, and by birth I am a congressman. My stand is, I am a Hindu and I believe in every culture of this society. Because of my personal liking and my personal ideology, belief, Congress ideology is everyone taking everyone together. What Mahatma Gandhi ji did, what Jawaharlal Nehru did, what Indira Gandhi did. I have seen Sonia Gandhi conducting our Ugadi festival. I once went there to meet her 25 years back. Ugadi festival. I never knew that Kashmir and Karnataka, same day they celebrate Ugadi festival. She is more an Hindu, adopted Indian than all of us. We are led by such a family. Karge Sahibaru, Mallikarjuna Karge ಅಂತ ಇದ್ದಾರೆ. ಮಲ್ಲಿಕಾರ್ಜುನ ಅಂದ್ರೆ ಯಾರು? ಶಿವ. ಅವರ ಹೆಸರು ಬದಲಾವಣೆ ಮಾಡ್ಕೊಂಡ್ಬಿಟ್ರ? ಕುಂಭಮೇಳವನ್ನು ರಾಜಕೀಯಗೊಳಿಸಲಾಗ್ತಾ ಇದೆ ಅಂತ ಆರೋಪದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಅದನ್ನು ರಾಜಕಾರಣ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಪ್ಪ, ಅಷ್ಟೇ. ಮೋದಿ ಅವರನ್ನ ಮೀಟ್ ಮಾಡಿದಾಗ ಕೂಡ ಈ ರೀತಿ ಪ್ರಸ್ತಾಪಗಳಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ಟೈಮ್ ಆಯ್ತು. ಫಲ ಯಾವಾಗ ಅಂತ ಹೇಳಿಲ್ಲ ಸರ್.
ನಾನು ಯಾಕಪ್ಪ ನೋಡಯ್ಯ, ನೀವೆಲ್ಲ ನಮ್ಮನ್ನ ತಿದ್ದಿ ಒಳ್ಳೇದು ಮಾಡಿ, ನಾನು ಅಪೋಸಿಷನ್ ಪಾರ್ಟಿಯವರು ನನ್ನ ಮೇಲೆ ಏನು ಮಾತಾಡೋದು ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ದೇ ಆರ್ ಗೈಡಿಂಗ್ ಮೀ. ಅವರು ಆ ಥರ ನಮ್ಮನ್ನ ಟೀಕೆ ಮಾಡಿದಷ್ಟು ನಮಗೆ ಈಗ ಯಾರೋ 1500 ಕೋಟಿ ಹೊಡೆದ್ಬಿಟ್ಟ ಅಂತ ಹೋಗಿ ಕುಮಾರಸ್ವಾಮಿನ ಅರ್ಜಿ ಕೊಟ್ಟ ಅವ್ರು ಹೇಳ್ತಾ ಇದ್ರು. ಗುಡ್, ನಮ್ಮ ಆಫೀಸರ್ಸ್ ಕೇಳಿದೀನಿ 1500 ಕೋಟಿ ಯಾರು ಹೊಡೆದಿದ್ದಾರೆ ಎನ್ಕ್ವೈರಿ ಮಾಡ್ರಪ್ಪ ಅದೇ. 2,000 ಕೋಟಿ ಅಂದ್ರೆ 15,000 ಕೋಟಿ 15,000 ಆಲ್ಮೋಸ್ಟ್ $2 billion. 15,000 ಕೋಟಿಗೆ ಇದಕ್ಕೆ ಎಷ್ಟು ಲೋಡ್ ಕಸ ಬೇಕು ಗೊತ್ತಿಲ್ಲ. ಬಂಡೆ ಶಿಲೆಯಾಗುವ ದಿನಗಳು ಹತ್ರ ಬರ್ತಾ ಇದೆಯಾ ಅಂತ ಶಿವನ್ಗೆ ಹೋಗಿ ಕೈ ಮುಗಿದ್ಬಿಟ್ಟು ಬರ್ತೀನಿ. ಸರ್ ಅದೇ ಸರ್ ನಮಗೆ ಶಿವರಾತ್ರಿ ದಿನ ಶಿವಕುಮಾರ್ ಅವರು ವಿಷಕಂಠನಂತೆ ಕಾಣಬಾರ್ದು ಸರ್, ಬೇರೆ ಬಾಯಿ ಮಿಸ್ಟೇಕ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.